ಇದ್ದೀರಾ? ಹಾಲೆಲೂಯಾ, ಹಾಲೆಲೂಯಾ. ಇವ್ರು ಮಾತ್ರ ಬರಬೇಕು, ಅವ್ರು ಮಾತ್ರ ಬರಬೇಕಲ್ಲ. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಬರಬೇಕು. ಆಮೆನ್, ಹಾಲೆಲೂಯಾ. ಎಲ್ಲಾ ಜನರು. 1 ತಿಮೋತಿ ಪುಸ್ತಕ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳ್ತಿದ್ರೆ, ನೀನು ಮಾತ್ರ ಅಲ್ಲಪ್ಪ, ಎಲ್ಲರೂ ಬರಬೇಕು. ನಿನ್ನ ಗ್ರಾಮದಲ್ಲಿ ಇರುವಂತ ಎಲ್ಲ ಜನರು ಕೂಡ ಆ ಕ್ಷೇಮವನ್ನ, ಆ ರಕ್ಷಣೆಯನ್ನ, ಆ ಬಿಡುಗಡೆಯನ್ನ ಓದ್ತೀರಿ ಯಾರಾದೊಬ್ರು? 1 ತಿಮೋತಿ 2ನೇ ಅಧ್ಯಾಯ 4ನೇ ವಾಕ್ಯ. ಆತನು ಎಲ್ಲರ ವಿಮೋಚನಾರ್ಥನಾಗಿ ತನ್ನನ್ನು ಒಪ್ಪಿಸಿ ಬಿಟ್ಟನು. ಇದೇ ತಕ್ಕ ಅದಲ್ಲಷ್ಟ 1 ತಿಮೋತಿ 2ನೇ ಅಧ್ಯಾಯ 4ನೇ ವಾಕ್ಯ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನವನ್ನು ಸೇರಬೇಕೆಂದು ಆತನ ಚಿತ್ತವಾಗಿದೆ. ಒಬ್ಬರು ಇಬ್ಬರಲ್ಲ, ಕುಟುಂಬ ಮಾತ್ರ ಅಲ್ಲ, ಗ್ರಾಮ ಮಾತ್ರ ಅಲ್ಲ, ಇಡೀ ದೇಶ ಎಲ್ಲ